ಸ್ನೇಹಿತರೆ ಗಾಡಿ ಸುಮಾರು ಡೆಂಟ್ಗಳು ಬಿದ್ದಿತ್ತು. ಆಮೇಲೆ ಒಂದು ಗಾಡಿದು ಫೆಂಡರೇ ಹೊಡೆದೋಗ್ಬಿಟ್ಟಿದೆ. ಸ್ವಲ್ಪ ಫಿಕ್ಸ್ ಮಾಡಿದ್ವಿ, ಅಲ್ಲಿ ಹೋದ್ಮೇಲೆ ತೋರಿಸ್ತೀವಿ. ಪಾಪ ಹುಡುಗಿರಲ್ಲ, ಒಂದು ಸ್ವಲ್ಪ ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಆರಾಮಾಗಿ ಬನ್ನಿ. ಅದನ್ನೆಲ್ಲ ರಿಪೇರ್ ಮಾಡಿದ್ವಿ. ಇನ್ನೊಬ್ರದ್ದು ಹ್ಯಾಂಡ್ಲಲ್ಲಿ ಫೋರ್ಕ್ ಬೆಂಡ್ ಆಗಿಬಿಟ್ಟಿತ್ತು. ಸೊ ಫೋರ್ಕ್ ಬೆಂಡ್ ತೆಗೆದುಕೊಟ್ಟೆ. ನೋಡಿ ಏನೇನೆಲ್ಲ ಆಯ್ತೈತೆ. ಆನ್ ದ ವೇ ಟು ಸವಣದುರ್ಗ. ಒಳ್ಳೆ ಟ್ರ್ಯಾಜಿಡಿ ಕ್ರಿಯೇಟ್ ಆಗ್ತಿದೆ, ಬೇಜಾನು. ಪಾಪ ಅವ್ರಿಗೆ ಒಂಚೂರು ಸಣ್ಣ ಪುಟ್ಟ ಏಟುಗಳಾಯಿತು, ನೋಡಿದ್ರಿ ನೀವು. ಅದು ಒಂಚೂರು ಆಗದಿರ ಇದ್ದಿದ್ರೆ ಒಳ್ಳೇದು ಅಂತ ಅನ್ನಿಸ್ತು. ಇಷ್ಟೊತ್ತಿಗೆ ಯಾವಾಗಲೂ ಸವಣದುರ್ಗಕ್ಕೆ ಹೋಗ್ಬೋದಾಗಿತ್ತು. ಬಟ್ ಅವ್ರಿಗೆ ಆ ರೀತಿ ಆಗಿದ್ದಕ್ಕೆ ಒಂಚೂರು ನಿಧಾನಕ್ಕೆ ಓಡಿಸ್ಬೇಕಾಗ್ತಿದೆ. ನಿಧಾನಕ್ಕೆ ಓಡಿಸೋವ. ಆಹಾ ಹಾ 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 ಹಾ, ಏನು ಪರಿಸರ, ಏನು ಪ್ರೇಮ ನೋಡಿ ಸ್ನೇಹಿತರೆ, ಸಾಕಾಗಿದೆ. ನಿಧಾನಕ್ಕೆ ನಿಧಾನಕ್ಕೆ. ಬಾ, ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಗುರು. ನೋಡಿ ಯಾರೋ ಪೊದೆ ಒಳಗಡೆ ಹೋಗಿದ್ದಾರೆ, ಯಾರು ಅಂತ ಹೋಗ್ಬಿಟ್ಟು ಕಂಡುಹಿಡಿಬೇಕು. ಕೊನೆಗೂ ಸವಣದುರ್ಗ ಹಿಲ್ಸ್ಗೆ ಹತ್ತೋದಕ್ಕೆ ನಾನಾ ಕಷ್ಟ ಬಿದ್ದು ರೋಡ್ ಮೇಲೆ ಹುಡುಗಿರಿಗೆ ಸಹಾಯ ಮಾಡಿ ಕರ್ಕೊಂಡು ಹೋಗ್ತಾನೆ ಇದ್ದೀವಿ. ಅವರು ಬಿಟ್ಕೊಡ್ತಾನೆ ಇಲ್ಲ. ಬೇಡ ನಾನು ಮನೆಗೆ ಹೋಗಲ್ಲ, ಹೆಂಗಿದ್ರು ಆಗಿಬಿಟ್ಟಿದೆ, ಹೋಗ್ಬಿಡೋಣ ಅಂತ ಅವರು. ಸೊ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸು ಅಂತ ಅಂದರು. ಪರವಾಗಿಲ್ಲ ಬಿಡಿ, ಅವರು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಇವೆಲ್ಲ. ಇವತ್ತು ಇಲ್ಲಿ ಚಿಕ್ಕದಾಗಿದೆ. ಸೊ ನಾನು ಅದನ್ನೇ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು. ದೊಡ್ಡದಾಗೋದ್ರ ಬದಲು ಚಿಕ್ಕದಾಗಿದೆ ಅಷ್ಟೇ. ಸೊ ದಬ್ಬಗುಳಿಗೆ ನಾವು ರೈಟ್ ಹೋಗಿದ್ವಿ, ಜ್ಞಾಪನ ಆಯಿತಾ. ಮಂಚಿನ ಬೆಲೆ ಡ್ಯಾಮ್ಗಂತ ಬಂದಾಗ ಅವ್ರು ಇರುವಾಗ ಒಳಗಡೆ ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊಂಡು ಬಂದಿದ್ದು. ಸವಣದುರ್ಗ ಮಂಚಿನ ಬೆಲೆ ಡ್ಯಾಮ್. ಓಕೆ, 9 ಕಿಲೋಮೀಟ್ರು. ಓ ಸ್ನೇಹಿತರೆ, ಅನಿಮಲ್ ಕ್ರಾಸಿಂಗ್, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಗೋಪ್ರೋ ಆದಮೇಲೆ ಸೀನ್ಸ್ ನೋಡಿದ್ರೆ 4 ಜನ ಒನಕೆ ಓಬವ್ವಗಳು ಬಿದ್ದು ಎದ್ದು ಬಂದವ್ರೆ. ಒನ್ಸ್ ಅಗೇನ್ ಯುವರ್ ನೇಮ್ ಪ್ಲೀಸ್. ಸರಸ್ವತಿ, ವಿಂದ್ಯಾ, ದೇವಿಪ್ರಿಯಾ, ಅರ್ಚನಾ. ಓಕೆ, ಸೊ ನಮ್ಮ ಜೊತೆ ರೈಡ್ ಮಾಡ್ತವ್ರೆ. ಬನ್ನಿ ಹುಷಾರು, ಕರ್ಕೊಂಡು ಹೋಗವ. ರೆಡಿನಾ? ಸ್ವಲ್ಪ ಚಿಲ್ಲಾದರು ಎಲ್ಲ ಆದಮೇಲೆ ಒಂದು ಸ್ವಲ್ಪ ಆಯಿಂಟ್ಮೆಂಟು, ಅರಿಶಿನ ಪೌಡ್ರು ಎಲ್ಲ ಹಾಕ್ಕೊಂಡು ಮಾತಾಡ್ತವ್ರೆ. ಪರವಾಗಿಲ್ಲ. ಇನ್ನು ಹೋಗೋ ದಾರಿ ರಹದಾರಿ. ಅವರು ಎಲ್ಲ ನಮ್ಮ ಮನೆ ಸುತ್ತಮುತ್ತದಲ್ಲೇ ಇರೋದು. ಬಂದೇ ಇಲ್ಲ, ಸ್ವಲ್ಪ ನಿಧಾನಕ್ಕೆ ಓಡಿಸೋಣ. ನನಗೆ ಮರ್ತೇ ಹೋಗ್ಬಿಟ್ಟೆ, ನಾನು ಮಾತಲ್ಲಿ ಬಿದ್ದು ನಾನು ಇಲ್ಲ. ಓಕೆ, ಸೊ ಅನದರ್ 7 ಕಿಲೋಮೀಟರ್ ಸವಣದುರ್ಗ ಹಿಲ್ಸ್ ಮೇಲೆ ಹೋಗೋದಕ್ಕೆ. ಅಲ್ಲಿಗೆ ರೀಚ್ ಆಗಿಬಿಟ್ರೆ ಸಾಕು. ಆಮೇಲೆ ಮತ್ತೆ ಸ್ವಲ್ಪ ಟ್ರೆಕ್ಕಿಂಗ್ ಇದೆ. ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಆದಮೇಲೆ ನಾವು ಆಮೇಲೆ ಸಾಯಂಕಾಲ ಇನ್ನೊಂದು ಪಾರ್ಟಿ ಇದೆ. ಯಾರು ಅಂತ ಗೊತ್ತಿರುತ್ತೆ, ಬದ್ರಿ ಮನೆಯಲ್ಲಿ. ಸೊ ಎಲ್ಲ ಇನ್ವೈಟ್ ಮಾಡಿದ್ದಾನೆ ಬದ್ರಿ ಎಲ್ಲ. ಒಂಚೂರು ಹೋಗ್ಬಿಟ್ಟು ದೀಪಾವಳಿ ಸೆಲೆಬ್ರೇಷನ್ಸ್ ಎತ್ನಿಕ್ಕು ಒಂದು ಸ್ವಲ್ಪ ಫೋಟೋಸ್ ಗೀಟೋಸ್ ಎಲ್ಲ ಹಾಕ್ತೀನಿ ನೋಡಿ. ಮುಂದೆ ಎಲ್ಲಾದರೂ ಪೆಟ್ರೋಲ್ ಬಂಕ್ ಇದ್ದರೆ ಪೆಟ್ರೋಲ್ ಹಾಕ್ಸ್ಕೊಬೇಕು. ನಾನು ಏನಕ್ಕೆ ಪೆಟ್ರೋಲ್ ಹಾಕ್ಸಿಲ್ಲ ಅಂತ ಅಂದರೆ, ನೀವೆಲ್ಲ ಸುಮಾರು ಸಲ ಮೈಲೇಜ್ಗಳ ಬಗ್ಗೆ ಕೇಳ್ತಿದ್ರಿ. ಆ ಮೈಲೇಜ್ ವೀಡಿಯೋ ಮಾಡೋಣ ಅಂತ ನಾನು 1 ಪಾಯಿಂಟ್ ತರ್ಸೋಕ್ಕೆ ಎಲ್ಲಾದರೂ ರೈಡ್ ಹೋಗೋಕ್ಕೆ, 1 ಪಾಯಿಂಟ್ ತರ್ಸೋಕ್ಕೆ ಎಲ್ಲಾದರೂ ರೈಡ್ ಹೋಗೋಕ್ಕೆ, ಇದೇ ಆಯಿತು ನನ್ನ ಬಾಳು. ನೋಡಿ ಕರಡಿ ಇದೆಯಂತೆ, ಕರಡಿ ರೋಡ್ ದಾಟುತ್ತಂತೆ. ಒಂಚೂರು ಹುಷಾರಾಗಿರಿ, ಓಡ್ ಬಂದ್ಬಿಡ್ಬಾರ್ದು ರೋಡ್ ಸೆಂಟ್ರಿಗೆ ಕರಡಿಗಳೆಲ್ಲ. ಈಗಲೇ ಹೇಳ್ತಿದ್ದೀನಿ. ಸೊ ನಮ್ಮ ನರೇಶ ಫುಲ್ಲು ಲಾಸ್ಟಲ್ಲಿ ಬರ್ತಿದ್ದಾನೆ. ಸೆಂಟ್ರಲ್ಲಿ ಅವರಿಬ್ಬರು ಗಾಡಿಗಳನ್ನ ಹಾಕ್ಬಿಟ್ಟಿದ್ದೀವಿ. ಒಂಚೂರು ಆರಾಮಾಗಿ ಬರಲಿ. ನಾನು ಮುಂದೆ ಲೀಡ್ ಮಾಡ್ತಾ ಇರ್ತೀನಿ, ಹಿಂದೆ ನರೇಶ ನೋಡ್ಕೊತಿರ್ತಾನೆ. ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ
ಯಾಕೆ ಬೇಕು ಪಾಪ. ಇನ್ನೊಂದು, ನಾನು ಹಿಮಾಲಯನ್ ಓಡಿಸಿದಾಗ ಇವಾಗ ಏನೆಲ್ಲ ಗ್ರಾವೆಲ್ಸ್ ಮೇಲೆ ಹತ್ತಿಸ್ತಿದ್ದೀನಲ್ಲ, ಸೊ ಆ ಗ್ರಾವೆಲ್ಸ್ ಮೇಲೆ ಹತ್ತಿಸ್ದಾಗೂ ನಮ್ಗೆ ಏನು ಗೊತ್ತಾಗೋದಿಲ್ಲ. ಇವಾಗ ನನಗೇನಾದರೂ ಶೇಕ್ ಆಯಿತು ಈ ಗಾಡಿ, ಇಟ್ ವೋಂಟ್ ಶೇಕ್ ಲೈಕ್ ದಟ್, ಇಟ್ ಈಸ್ ವೆರಿ ಪೀಸ್ಫುಲ್. ಐ ಥಿಂಕ್ ಅದೇ ಅನಿಸುತ್ತೆ ಸವಣದುರ್ಗ ಇಲ್ಲೋ. ಎಸ್, ಎಕ್ಸಾಕ್ಟ್ಲಿ ಅದೇ ಸವಣದುರ್ಗ ಇಲ್ಲೋ. ಇವಾಗ ನಾವು ಅಲ್ಲಿಗೆ ಹೋಯ್ತಿದ್ದೀವೋ, ಹೋಗ್ಬಿಟ್ಟು ಟ್ರೆಕ್ಕಿಂಗ್ ಮಾಡಿಬಿಟ್ಟು ಸೆಕೆ ನೀರು ಸುರಿಸ್ಬಿಟ್ಟು ಬರ್ತಾ ಇರೋಣ ವಾಪಸ್ಸು. ಬರೀ ಅಲ್ಲಿಂದ ನಿಲ್ಲಿಸ್ಬಿಟ್ಟು ಗಾಡಿನ ಹತ್ಕೊಂಡು ಹೋಗೋದಂದರೆ ಫೈನ್. ನೋಡಪ್ಪ, ಹತ್ಕೊಂಡು ಹೋಗ್ತೀನಿ. ತುಂಬ ಮೇಲಕ್ಕೆಲ್ಲ ಹತ್ಬೇಕಂದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಬಿಸಿಲು ಬೇರೆ ತಲೆ ಮೇಲೆ ಬಂದುಬಿಟ್ಟಿದೆ, ಮೋಡ ಬೇರೆ ಫುಲ್ ಕ್ಲಿಯರ್ ಆಗಿದೆ. ಅಟ್ಲೀಸ್ಟ್ ಒಂದು ನೆನ್ನೆ ಇರೋಷ್ಟಾದರೂ ಮೋಡ ಇರೋದು ಬೇಡವಾ ಮೇಲಕ್ಕೆ ಹತ್ತೋಣ ಅಂದರೆ. ಆಬ್ಜೆಕ್ಟ್ಸ್ ಇನ್ ದ ಮಿರರ್ ಆರ್ ಕ್ಲೋಸರ್ ದ್ಯಾನ್ ದೇ ಅಪಿಯರ್. ಸೋ ಮೆನಿ ರೈಡರ್ಸ್ ಆರ್ ಕಮಿಂಗ್ ಬ್ಯಾಕ್. ನಾವು ನೋಡಿದ್ರೆ ಬೆಳ್ಳಂಬೆಳಗ್ಗೆ ಬಿಟ್ಟು ಬಿಸಿಲು ತಲೆ ಮೇಲಕ್ಕೆ ಬಂದ ಮೇಲೆ ಹೊರಡ್ತಿದ್ದೀವಿ, ಗೊತ್ತಾಗ್ತದೆ. ಆದರೆ ಪೀಸ್ಫುಲ್ ಆಗಿದೆ ರೈಡ್ ಮಾತ್ರ. ಒಂದು ಜೀವನದ ಲೆಸನ್ನು ಗುರು ಇವೆಲ್ಲ ನಿಜವಾಗ್ಲೂ. ಸೊ ರೈಟ್ ಸೈಡಲ್ಲಿರೋದೆಲ್ಲ ಕ್ಯಾಂಪ್ ವಾಗಾ ಬಾಂಡ್ ಅಂತೆ, ಆಮೇಲೆ ಬರ್ಡ್ ಶೇಪ್ಡ್ ರಾಕ್ ಅಂತೆ. ಓ, ಅದು ಇದೆಯಾ ಇಲ್ಲಿ, ಬರ್ಡ್ ಶೇಪ್ಡ್ ರಾಕ್. ಆಲ್ಮೋಸ್ಟ್ ಕ್ಲೋಸಸ್ಟಾಗಿ ಬಂದುಬಿಟ್ವಿ. ಸವಣದುರ್ಗಾಗೆ ಹೆಂಗೆ ಹೋಗೋದು? ಸವಣದುರ್ಗ 3 ಕಿಲೋಮೀಟ್ರಾ ಸ್ಟ್ರೈಟಾ? ಎಳ್ನೀರಾ? ಯು ಗರ್ಲ್ಸ್ ವಾಂಟ್ ಹ್ಯಾವ್ ಕೋಕೋನಟ್? ಯಾ, ಓಕೆ ಮಗ, ಕೋಕೋನಟ್. ಓಕೆ ಸ್ನೇಹಿತರೆ, ಎಳ್ನೀರು ಕುಡಿದ್ವಿ. ಆಂಟಿ ಪ್ರಮೋಷನ್ ಬೇರೆ ಮಾಡ್ತಿದ್ರು, ಇಲ್ಲಿ ಬರೋರೆಲ್ಲ ಎಳ್ನೀರು ಕುಡಿದ್ಬಿಡೋಗಿ, ಇಲ್ಲಾಂದರೆ ಮೇಲೆ ಬೆಟ್ಟ ಎತ್ತಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಇನ್ನೊಂದು 3 ಕಿಲೋಮೀಟ್ರ್ ಇದೆಯಂತ ಇಲ್ಲಿಂದ ಸ್ಟ್ರೈಟಾಗಿ ಹೋಗ್ಬೇಕಾಗಿರೋದು. ಹೋಗ್ಬಿಟ್ಟು ಬೆಟ್ಟ ಹತ್ಬಿಟ್ಟು ಇಳ್ಕೊಂಡು ಮತ್ತೆ ವಾಪಸ್ ಬರೋಣ. ಒಂದು ಅಡ್ವೆಂಚರ್ ಆದರೂ ಆಗ್ತಾ ಇದೆ 100%. ಸವಣದುರ್ಗ ರಾಜ್ಯ ಅರಣ್ಯ. ಟ್ಯಾನ್ ಆಗಬಾರ್ದು ಅಂತ ನಾನು ರೈನ್ ಕೋಟ್ ಹಾಕ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಸೆಕೆ ಹೊಡಿಯುತ್ತೆ. ಟ್ಯಾನ್ ಆಗದಿರೋ ಇದ್ರು ಒಂಚೂರು ಬೆಳ್ಳಗಾದರೆ ಒಂದು ಸ್ವಲ್ಪ ಖುಷಿನಪ್ಪ ಕೈಗಳು. ಡ್ರೈವ್ ಡೆಡ್ ಸ್ಲೋ ಅಂದರೆ ಸತ್ತೋದವ್ನು ಹೆಂಗೆ ಓಡ್ಸೋಕ್ಕಾಗತ್ತೆ? ಅದೇನದು ವರ್ಡಿಂಗು? ಡ್ರೈವ್ ಸ್ಲೋ ಅನ್ನೋದು ಫೈನು, ಡ್ರೈವ್ ವೆರಿ ಸ್ಲೋ ಅನ್ನೋದು ಫೈನು. ಇವಾಗ ಡ್ರೈವ್ ಡೆಡ್ ಸ್ಲೋ ಯಾವುದೋ ಇದ್ಲೋ ಇದೆಂತ ವಿಚಿತ್ರ ಇದು. ಚಿರ್ತೆಗಿರ್ತೆ ಬಂದುಬಿಟ್ರೆ ಎತ್ಕೊಂಡು ಓಡು. ಅಯ್ಯಪ್ಪ, 1 ಸೆಕೆಂಡ್ ಭಯ ಆಯಿತು. ಅಲ್ಲಿ ಹಾಕಿದ್ದು ಅಲ್ಲಿ ಕುತ್ಕೊಂಡಿರೋ ಕಲ್ಲು ಒಂದೇ ಥರ ಐತೆ. ಸೊ ನಾನು ನರೇಶ್ ಮಾತ್ರ ಆಗಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಹೋಗ್ಬಿಟ್ಟು ಮೇಲೆ ಹತ್ಬಿಡ್ತಿದ್ವಿ. ಜೊತೆಗೆ ಒಂದು ಸ್ವಲ್ಪ ನಮಗೆ ಕಂಪನಿ ಸಿಕ್ತು. ಸೊ ಅದರಿಂದ ಒಂಚೂರು ಲೇಟ್ ಆಗ್ತಿದೆ ಅಷ್ಟೇ. ಸಿಕ್ಕಾಪಟ್ಟೆ ನೋಡ್ತವ್ರೆ. ಐ ಥಿಂಕ್ ಇದೇ ಎಂಟ್ರಿ ಪಾಯಿಂಟು ಸವಣದುರ್ಗ. ಓಕೆ, ಕೊನೆಗೂ ಎಂಟ್ರಾದ್ವಿ ಸವಣದುರ್ಗಗೆ. ಸೊ ಗಾಡಿಗಳೆಲ್ಲಾದರೂ ಪಾರ್ಕ್ ಮಾಡಬೇಕಾಗ್ತದೆ. ಇಲ್ಲೇ ಹಾಕವಾ? ಇಲ್ಲೇ ಪಾರ್ಕ್ ಮಾಡಿ. ಇಲ್ಲ ಸಾಕು ಬಿಡು, ನೋಡ್ಕೊಂಡು ಎತ್ಕೊತಾನೆ. ಗೋಪ್ರದಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊತೀನಿ. ಏನಾದರೂ ಹಂಗೆ ಗುತ್ಕೊಂಡೋದ್ರೆ ಕೇಸ್ ಹಾಕವ. ನಮಸ್ಕಾರ ಸ್ನೇಹಿತರೆ. ನೋಡಿ, ಇವಾಗ ನಮ್ಮ ನರೇಶ ಒಂದು ಸ್ಟೋರಿ ಹೇಳ್ತಾನೆ. ಅಲ್ಲಿ ಯಾವುದೋ ಒಂದು ಬಾವಿ ಇತ್ತು. ಹೇಳಿ ನರೇಶ್. ಬಾವಿ ಬಗ್ಗೆ ಅಲ್ಲ, ಹೇಳಿ ನರೇಶ್. ಸಾವಣದುರ್ಗ ಬಗ್ಗೆ. ಇಲ್ಲಿ ಈ ಮೇಳೆ, ಸಾವಣದುರ್ಗ ಮೇಳೆ ಮುಂಚೆ ಟಿಪ್ಪು ಸುಲ್ತಾನ್ ಏನಕ್ಕೆ ಯೂಸ್ ಮಾಡ್ತಿದ್ರಂತೆ, ಅವ್ರ ಕ್ರಿಮಿನಲ್ಸ್ ಅವ್ರ ಟೈಮಲ್ಲಿ ಟಿಪ್ಪು ಸುಲ್ತಾನ್ ಮೇಲ್ ಕರ್ಕೊಂಡೋಗಿ ಸಾಯಿಸಕ್ಕೆ ಯೂಸ್ ಮಾಡಿದ ಬೆಟ್ಟನೇ ಇದು. ಹೌದಾ? ಇದಕ್ಕೆ ಸಾವಣದುರ್ಗದಲ್ಲಿ ಹೆಸರು ಬಂದಿತ್ತು. ಅಲ್ಲ ಅವನು ಹೇಳ್ತಿದ್ದಾನೆ, ಟಿಪ್ಪು ಸುಲ್ತಾನು ಬಂದ್ಬಿಟ್ಟು ಬ್ರಿಟಿಷರ್ಸ್ನ ಇಲ್ಲಿ ಮೇಲೆ ಕರ್ಕೊಂಡೋಗಿ ಸಾಯಿಸಿದ್ನಂತೆ. ಸಮಾಧಾನವಾಗಿ ನಿಧಾನಕ್ಕೆ ಹತ್ಬೇಕಷ್ಟೇ. ಸ್ನೇಹಿತರೆ, ಬೆಟ್ಟ ಹತ್ತ ಸಿಕ್ಕಾಪಟ್ಟೆ ಕಷ್ಟ ಇದೆ. ಸ್ನೇಹಿತರೆ, ಶುರು ಮಾಡ್ಕೊಂಡ್ವಿ. ಸೊ ಇವಾಗ ನಮ್ಮ ಫೋನ್ ಅಲ್ಲ, ನಮ್ಮ ಜೊಬಲ್ಲಿ ಚಾರ್ಜಿಂಗ್ ಇದೆ. ನಾವು ಹತ್ಕೊಂಡು ಹೋಗ್ತಾ ಇರೋಣ. ಬನ್ನಿ. ಇಲ್ಲಿ ನೋಡಿ, ಮುಂದಕ್ಕೆ ನೋಡ್ಸೋದಾದ್ರೆ ನಮ್ಮ ಹುಡುಗಿರು ಹೋಯ್ತವ್ರೆ ನಿಧಾನಕ್ಕೆ. ನಮ್ಮ ನರೇಶ ಫುಲ್ ಸುಸ್ತಾಗ್ಬಿಟ್ಟವನು ಇವಾಗಲೇ. ಫುಟ್ಬಾಲ್ ಪ್ಲೇಯರ ಮಗ ನೀನು? ನೋಡೋಣ. ಹೌದಾ? ಪಾಪ ಪ್ರೀತಿ ನೆನಪಿರ್ಲಿ ಅಂತ ಅವ್ರು ಬರ್ದಿದಾರೋ. ಬ್ರೇಕಪ್ ಆದ್ರೆ ಬಂದ್ಬಿಟ್ಟು ಅಳಿಸ್ತಾರೆ. ಡೇಂಜರ್ ಅಂತ. ಹೌದು, ಏನಾದರೂ ಆಗ್ಬೋದು. Let's make the most of this night. Come on baby, take my hand. And we don't need to do the things we do.
ಸ್ನೇಹಿತರೆ ನಿಜವಾಗ್ಲೂ ಸ್ಟೀಪೆಸ್ಟ್ ಆಗಿದೆ. ಒಂದು ವೇಳೆ ಬಂದರೆ ಹತ್ತಬೇಕು ಅಂತ ಅಂದ್ಕೊಂಡ್ರೆ ತುಂಬ ಕಷ್ಟಪಡಬೇಕಾಗುತ್ತೆ. ನೋಡಿ ಎಲ್ಲ ಒಂದೊಂದು ಕಡೆ ಸುಸ್ತಾಗಿ ಕೂತ್ಕೊಂಡಿದ್ದಾರೆ, ಪರವಾಗಿಲ್ಲ, ಆದರೂ ಹತ್ಕೊಂಡು ಹೋಯ್ತಾ ಇರೋದೆ. ನೋಡಿ ಪ್ಲೇಸಿಂಗ್ ಐತೆ. ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ ಕಡೆ ಎಲ್ಲ ಚೆನ್ನಾಗಿದೆ. ಲೆಟ್ಸ್ ಕೀಪ್ ಗೋಯಿಂಗ್. ನೋಡಿ ಇಲ್ಲಿ ಹಿಂದೆ ಅವರವರು ಅಂತೆ ಕನ್ನಡ ಬರೋದಿಲ್ಲ, ಕೂತ್ಕೊಂಡು ಕಲ್ಸ್ಬಿಡಿ. ಇರು ಹೋಗ್ಬೇಡ, ಕೂತ್ಕೊಂಡು ಕಲ್ಸ್ಬಿಡಿ ಆಯ್ತಾ. ಅಲ್ಲ ಅವ್ರ ಮನೆ ಮುಂದೆ ಹೋಗ್ಬಿಡ ಕನ್ನಡ ಕ್ಲಾಸ್ ಕಲ್ಸ್ಬಿಡು. ಬನ್ನಿ, 2 ಅವರ್ ಆಯಿತು, ಎಲ್ಲರೂ ಒಂದೊಂದು ಕಡೆ ಫ್ಲ್ಯಾಟು. ಮತ್ತು ಸವಣದುರ್ಗ ಮಾತ್ರ ಹತ್ಬೇಕಂದ್ರೆ ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿ ಇವಾಗಿಂದ. ಬೇಜಾನ್ ಅಡ್ವೆಂಚರ್ ಇದೆ. ಒಬ್ಬೊಬ್ರು ಕೇಳೋಣ, ಮಗ ಹೆಂಗೋ ಇದೆ ಎಕ್ಸ್ಪೀರಿಯನ್ಸ್? ನಮಸ್ಕಾರ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೈತೆ? ಸಾಕಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಬಿಡಿ ಹಂಗೆ. ಸಖತ್ತಾಗಿದೆ. ಹಾಂ ಸಖತ್ತಾಗಿದೆ. ಮಸ್ಟ್ ವಿಸಿಟ್ ಎವ್ರಿ ವೀಕ್. ಓಕೆ, ಎವ್ರಿ ವೀಕ್. ಒಂದು ವಾರಕ್ಕೆ ಹೋಗ್ತಿದ್ದೀವಿ ಸ್ನೇಹಿತರೆ. ಬನ್ನಿ, ಇನ್ನೊಬ್ರು ಅವರೇ, ಇವರೇನೋ HD ಅಂತಿದ್ರು ಅವ್ರ ಗ್ಲಾಸಸ್ ಬಗ್ಗೆ. ಒಂದು ಸ್ವಲ್ಪ ಮಾತಾಡ್ಸ. ಏನದು HD? ಸ್ವಲ್ಪ ಹುಡುಗರಿಗೂ ಎಕ್ಸ್ಪ್ಲೇನ್ ಮಾಡಿ. ಅದು ನಿಮ್ಗೆ ಅರ್ಥ ಆಯ್ತಲ್ವಾ, ನೀವೇ ಎಕ್ಸ್ಪ್ಲೇನ್ ಮಾಡಿ. ಏನೋ ಸ್ಪೆಕ್ಸ್ ತಗೊಂಡವ್ರಂತೆ, ಫುಲ್ HD ಆಗಿ ಕಾಣಿಸ್ತಿದ್ಯಂತೆ ಅವ್ರ ಫೋನಲ್ಲಿ ನೋಡಿದ್ರೆ. ಇಲ್ಲ, ನಾನು ಹೇಳಿದ್ದು ವ್ಯೂ ನಮ್ ಸ್ಪೆಕ್ಸ್ ನಮ್ ಕಣ್ಣಿನಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಕ್ಯಾಪ್ಚರ್ ಆಗ್ತಿಲ್ಲ ಕ್ಯಾಮ್ರಾದಲ್ಲಿ ಅಂತ ಹೇಳಿದ್ ನಾನು. ಕನ್ನಡ ಕಲ್ಸ್ಕೊಟ್ಬಿಡಿ ಮತ್ತೊಂದ್ಸರಿ. ಹೆಂಗೋ ಹೇಳ್ತೀನಿ, ಅರ್ಥ ಆಗ್ತಿದೆ ಅಲ್ವಾ? ಅರ್ಥ ಆಗ್ತಿದೆ. ಸರಿ ಸ್ನೇಹಿತರೆ, ಮೇಲೆ ಹತ್ತೋಣ, ಅಲ್ಲಿ ಸಿಗೋಣ. ಓಕೆ ಸ್ನೇಹಿತರೆ, 1.5 ಕಿಲೋಮೀಟರ್ ಮೇಲೆ ಬಂದಿದ್ದೀವಿ. ನಿಮಗೆ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ಫುಲ್ಲು ಸರೌಂಡಿಂಗ್ ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಅರಟೆ ಹೊಡೆಯೋದಕ್ಕೆ ಒಂದು ಬೆಸ್ಟ್ ಟೈಮು. ಆಮೇಲೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ಒಂದು ವೀಕೆಂಡ್ ಗೆಟ್ ಅವೇಗಂದರೆ ಬನ್ನಿ, ಹಿಂದೆ ತಿರ್ಗಿಸ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಅಲ್ಲಿ ನಾವು ಗಾಡಿ ನಿಲ್ಲಿಸಿರೋದು. ಸೊ ಝೂಮ್ ಇನ್ ಮಾಡಬೇಕಂದ್ರೆ ಸೊ ಅಲ್ಲಿಂದ ನಾವು ಬಂದಿದ್ದು. ನೋಡಿ, ಅಲ್ಲಿ ಯಾರೋ ನಡ್ಕೊಂಡು ಹೋಗ್ತಿದ್ದಾರೆ, ಅದು ಕಾಣಿಸ್ತಿದೆ.